ಏನು ಕಳೆದ 2 ದಿನಗಳ ಹಿಂದೆ ಹೆಬ್ರಿಯ ಬಳಿ ನಕ್ಸಲ್ ನಾಯಕರಾದಂಥ ವಿಕ್ರಮ್ ಗೌಡ್ಲು ಅವರ ಹತ್ಯೆಯಾಗಿದೆ. ಅದು ವಿಷಾದನೀಯ ಸಂಗತಿ. ಯಾಕಂದರೆ ನಾನೊಬ್ಬ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯನಾಗಿ ಕಳೆದ 1 ವರ್ಷದಿಂದ ನಾವು ಯಾರು ಕರ್ನಾಟಕದಲ್ಲಿ ಇನ್ನೂ ನಕ್ಸಲ್ ಚಳುವಳಿಯಲ್ಲಿದ್ದಾರೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂತಹ ಕಾರ್ಯದಲ್ಲಿ ನಾನು ವಿಷಾದನೀಯ ಸಂಗತಿ. ಯಾಕಂದರೆ ನಾನೊಬ್ಬ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯನಾಗಿ ಕಳೆದ 1 ವರ್ಷದಿಂದ ನಾವು ಯಾರು ಕರ್ನಾಟಕದಲ್ಲಿ ಇನ್ನೂ ನಕ್ಸಲ್ ಚಳುವಳಿಯಲ್ಲಿದ್ದಾರೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂತಹ ಕಾರ್ಯದಲ್ಲಿ ನಾನು ನನ್ನ ಜೊತೆಗೆ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು, ಹಾಗೆಯೇ ಪಾರ್ವತೇಶ್ ಅವರು ಮತ್ತು ಜೊತೆಗೆ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಟೀಮು ಪ್ರಯತ್ನವನ್ನು ಮಾಡ್ತಿದ್ವಿ. ಮತ್ತು ಎಲ್ಲೆಲ್ಲಿ ಹಿಂದೆ ನಕ್ಸಲೀಯರು ಓಡಾಟ ಮಾಡಿದ್ದಾರೆ ಮತ್ತು ಸಂಘಟನೆಯನ್ನು ಮಾಡಿದ್ದಾರೆ ಅಂತಕ್ಕಂತಹ ಪ್ಲೇಸ್ಗಳು, ಊರುಗಳೇನಿದೆ ಅಲ್ಲಿಗೂ ಕೂಡ ನಾವು ಅಪೀಲ್ ಮೆಮೋವನ್ನು ಕಳಿಸಿದ್ವಿ. ಮತ್ತು ಸರ್ಕಾರ ಈ ಶರಣಾಗತಿಗೆ ಸಂಬಂಧಪಟ್ಟಂಥ ಪ್ಯಾಕೇಜ್ಗಳಿಗೆ ಏನು ಇದನ್ನು ಮಾಡಿತ್ತು, ಆ ಪ್ಯಾಕೇಜ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೂಡ ನಾವು ತಲುಪಿಸೋಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಮಾಹಿತಿ ಎಷ್ಟರ ಮಟ್ಟಿಗೆ ನಕ್ಸಲ್ ಸಂಘಟನೆಯವರಿಗೆ ತಲುಪಿತೋ ಇಲ್ವೋ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಆದರೆ ಒಂದು ಸರ್ಕಾರ, ಆದರೆ ಇಲ್ಲಿ ಪೊಲೀಸ್ ಕಡೆಯಿಂದಾಗಲಿ ಅಥವಾ ನಕ್ಸಲೀಯರ ಕಡೆಯಿಂದಾಗಲಿ ಯಾವುದೇ ರೀತಿಯ ಜೀವಹಾನಿಗಳಾಗಬಾರ್ದು, ರಕ್ತಪಾತಗಳಾಗಬಾರ್ದು, ಯಾವುದೇ ಚಳುವಳಿಗಳು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹೋರಾಟಗಳು ಚಳುವಳಿಗಳು ನಡಿಬೇಕೇ ಹೊರತು ಬಂದೂಕಿನ ಆಧಾರದ ಮೇಲೆ ನಡಿಬಾರ್ದು ಅಂತಕ್ಕಂಥ ಸರ್ಕಾರ ಮತ್ತು ಈ ಶರಣಾಗತಿ ಸಮಿತಿಯ ಏನು ನಿಲುವೇನಿದೆ ಇದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಈಗ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯ ಸಂಪೂರ್ಣ ಮಾಹಿತಿ ನಮಗಿನ್ನೂ ತಲುಪಿಲ್ಲ. ಅಂದರೆ ಆ ಘಟನೆ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಯಿತು, ಅಥವಾ ಅವರಿಂದ ಏನಾದ್ರು ರಿಯಾಕ್ಷನ್ ಬಂತು ನಕ್ಸಲಿದ್ರಿಂದ ಅಥವಾ ಪೊಲೀಸರ ಕಡೆಯಿಂದ ತಪ್ಪಾಯಿತು ಅನ್ನೋದ್ರ ಬಗ್ಗೆ ನಮಗಿನ್ನೂ ಸ್ಪಷ್ಟವಾದಂಥ ಯಾವುದೇ ಮಾಹಿತಿ ಇಲ್ಲ. ನಮ್ಮ ತಂಡ ಏನಿದೆ, ಅಂದರೆ ಈ ಶರಣಾಗತಿಯ ತಂಡ ಸ್ಥಳಕ್ಕೆ ಹೋಗಿ ಅಲ್ಲಿಯ ಗ್ರೌಂಡ್ ರಿಪೋರ್ಟನ್ನು, ಮಾಹಿತಿಯನ್ನು ಪಡೆದ ನಂತರ ನಾವು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ನಿಲುವನ್ನು ನಾವು ಹೇಳ್ತೇವೆ. ಅದರ ಜೊತೆಗೆ ಸಮಿತಿಯ ಪರವಾಗಿ, ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿಯ ಪರವಾಗಿ ಯಾರು ಇನ್ನೂ ನಕ್ಸಲೀಯರು ಇದ್ದಾರೆ ಅವರಿಗೆ ನಮ್ಮ ಈ ಮೂಲಕ ಕಳಕಳಿಯಿಂದ ನಾವು ಮನವಿಯನ್ನು ಮಾಡ್ತಿದ್ದೇವೆ. ದಯಮಾಡಿ ತಾವುಗಳು ತಕ್ಷಣವೇ ತಮ್ಮ ಮನಸ್ಸನ್ನು ಬದಲಾಯಿಸಿ ಮುಖ್ಯವಾಹಿನಿಗೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಿ, ತಾವು ಆ ರೀತಿಯ ಮುಖ್ಯವಾಹಿನಿಗೆ ಬರೋದಕ್ಕೆ ಇಚ್ಛೆಪಟ್ಟಲ್ಲಿ ನಮ್ಮನ್ನು ಸಂಪರ್ಕಿಸಿದರೆ ನಾವು ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗದ ರೀತಿಯಲ್ಲಿ ಸರ್ಕಾರ ಮತ್ತು ಇದರ ನಡುವೆ ಮಧ್ಯಸ್ಥಗಾರರಾಗಿ ಮಾತನಾಡಿ ಏನು ನಿಮಗೆ ಕೇಸ್ಗಳಾಗಲಿ ಬೇರೆ ಏನು ಸಮಸ್ಯೆಗಳಿದೆ ಇದಕ್ಕೆ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದಕ್ಕೆ ಕಮಿಟಿ ರೆಡಿ ಇದೆ ಅಂಥೇಳಿ ಅವರಿಗೆ ಬಂದು ಮುಖ್ಯವಾಹಿನಿಗೆ ಬರೋದಕ್ಕೆ ಪ್ರಯತ್ನವನ್ನು ಪಡಿ ಅಂಥೇಳಿ ಕೂಡ ಈ ಮೂಲಕ ಮನವಿಯನ್ನು ಮಾಡ್ತೇನೆ.